ಓಂ ನಮಃ ಶಿವಾಯ. ಪ್ರಕೃತಿ ಎಷ್ಟು ಅದ್ಭುತವಾಗಿದೆ ಅಲ್ವಾ. ಅಲ್ಲಲ್ಲಿ ನೋಡು, ಈಗ ಮುಳ್ಳುಗಿಡನೂ ಒಂದು ಸುಂದರವಾಗಿ ಹುಟ್ಟಿರುತ್ತೆ, ಬಣ್ಣಗಳಲ್ಲಿ ಬೆರ್ತಿರುತ್ತೆ. ಓಕೆನಾ, ಅದ್ಭುತವಾಗಿ ದೂರದಿಂದ ಅದ್ಭುತವಾಗಿ ಕಾಣಿಸುತ್ತೆ. ಓಕೆನಾ, ಅದೇ ಥರ ನನ್ನ ಜೀವನ. ಏನಕ್ಕೆ ಈ ಪಾದಯಾತ್ರೆ ಅಂದರೆ, ಏನೇನೋ ಕತೆ ಬರೆದ್ಬಿಟ್ಟೆ. ನಾನು ಅಂದ್ಕೊಂಡಿರೋ ಕತೆ ಎಲ್ಲ ನಾನು ಬರೆದ್ಬಿಟ್ಟೆ. ಇವಾಗ ಹೇಳಿಲ್ವಾ, ಎಲ್ಲ ಸೆಲೆಬ್ರಿಟೀಸ್ ನಾನು ಅಂದ್ಕೊಂಡು ನನ್ನ ಫೇವ್ರೆಟ್ ಸೆಲೆಬ್ರಿಟೀಸ್ನ ಕರ್ಕೊಂಬಂದು ಒಂದು ದೊಡ್ಡ ಸ್ಕೇಲಲ್ಲಿ ಫಿಲಮ್ ಮಾಡಬೇಕು. ಇವಾಗ ಲೋಕೇಶ್ ಕನಕರಾಜ್ ಅವರು ಮಾಡಿದ್ರು. ಓಕೆನಾ, ರೀಸೆಂಟಾಗಿ ಅರ್ಜುನ್ ಜನ್ಯ ಅವ್ರು ಮಾಡಿದ್ರು. ಓಕೆನಾ, ಸಂದೀಪ್ ರೆಡ್ಡಿ ವಂಗ, ತೆಲುಗಲ್ಲಿ ಸಂದೀಪ್ ರೆಡ್ಡಿ ವಂಗ ಅವ್ರು ಮಾಡಿದ್ರು. ಎಲ್ಲ ನಮ್ಮ ಒಳ ವ್ಯಕ್ತಿತ್ವನ ಬಿಂಬಿಸಿದ್ರು. ಎಲ್ಲರನ್ನೂ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡ್ತಾಯಿದ್ದಾರೆ. ಅದೇ ಥರ ನನ್ನ ಕನ್ನಡದಿಂದ ನನ್ನ ಫೇವ್ರೆಟ್ ಹೀರೋಸ್, ನಮ್ಮ ತೆಲುಗು, ತಮಿಳು ಕಡೆಯಿಂದ, ಸೌತ್ ಇಂಡಿಯಾ ಕಡೆಯಿಂದ ದೊಡ್ಡ ಸ್ಕೇಲಲ್ಲಿ ನಾನು ಯೋಚನೆ ಮಾಡಿದ್ದೀನಿ. ಆ ಸ್ಟೇಜ್ ಬರುತ್ತೆ, ಇವಾಗಲ್ಲ. ಈ ಸ್ಟೇಜು ನನ್ನ ಪ್ರಯತ್ನ ನನ್ನ ಮುಂದೆ ಕರ್ಕೊಂಡೋಗುತ್ತೆ. ಲೈಫ್ ಈಸ್ ನಾಟ್ ಎ ಫುಲ್ ಸ್ಟಾಪ್, ಓನ್ಲಿ ಕಾಮಾಸ್ ಅಂತ ಮಹೇಶ್ ಬಾಬು ಅವರು ಹೇಳ್ತಾರೆ ಮಹರ್ಷಿ ಫಿಲಮಲ್ಲಿ. ಜರ್ನಿ, ಲೈಫ್ ಅನ್ನೋದು ಜರ್ನಿ. ಗೆಲುವು ಅನ್ನೋದು ಫುಲ್ ಸ್ಟಾಪ್ಗೆ ನಿಂತೋಗ್ಬಾರ್ದು, ಅದು ಜರ್ನಿನಲ್ಲೇ ಇರಬೇಕು. ಅದೇ ನಮ್ಮ ಜೀವನ, ಅದೇ ನಮ್ಮ ಗೆಲುವು ಅಂತಾರೆ. ಗೆಲುವು ಯಾವತ್ತೂ ಯಾರಿಗೂ ಸಿಗಲ್ಲ. ಒಂದು ಗೆಲ್ತೀರಂದರೆ ಒಂದು ಜಾಗದಲ್ಲಿ ಸೋತಿರ್ತೀರಿ, ಮತ್ತೆ ಪ್ರಯತ್ನ ಪಡ್ತಾನೇ ಇರ್ತೀರಿ. ಗೆದ್ದುಬಿಟ್ರಿ ಅಂದ್ಬಿಟ್ಟು ನಾವು ಯಾವತ್ತೂ ನಿಲ್ಲಬಾರ್ದು. ಅದೇ ಥರ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಮರುದಿನ, ಗೆದ್ದು ತೋರಿಸು ಈ ದಿನ. ನಾನು ಅಕ್ಷರ ಬರ್ದಾಗಲ್ಲ ಗೆದ್ದಿದ್ದೀನಿ. ಅವತ್ತಿನ ದಿನ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀನಿನಲ್ವ, ಒಂದು ನಂಬಿಕೆ ಅಷ್ಟೇ. ಅರ್ಥ ನನಗೆ ಯಾವತ್ತೂ ಬೇಡ, ಅರ್ಥ ಆಗೋದು ಬೇಡ. ಓಕೆನಾ, ರಕ್ಷಿತ್ ಶೆಟ್ಟಿ ಅವರು ಹೇಳ್ದಂಗೆ ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಪಾತ್ರಧಾರಿಗಳು. ಅಂದರೆ ನಮ್ಮ ಮುಂದೆ ಇರೋ ವ್ಯಕ್ತಿತ್ವ ಯಾವ ಥರ ಪಾತ್ರ ಮಾಡ್ತಾರೆ, ಆ ಪಾತ್ರಕ್ಕೆ ತಕ್ಕಂಗೆ ನಾವು ನಟನೆ ಮಾಡಬೇಕು. ಓಕೆನಾ, ಇವಾಗ ಸ್ಕ್ರಿಪ್ಟ್ ಅನ್ನೋದು ನನಗೆ ಪ್ರಕಾರ ನಮ್ಮ ನವೀನಣ್ಣ ಯಾವಾಗೂ ಬೈತಾ ಇರ್ತಾರೆ, ನಿನಗೆ ಸ್ಕ್ರೀನ್ ಪ್ಲೇ ಗೊತ್ತಾ, ಸ್ಕ್ರೀನ್ ಪ್ಲೇ ತಿಳು, ಸ್ಕ್ರೀನ್ ಪ್ಲೇ ಅಂತಾರೆ. ಒಂದು ವಿಜುವಲ್ಸ್ ಅಂದರೆ ಯಾವ ಟೈಮಲ್ಲಿ ಯಾರು ಹೆಂಗೆ ಮಾತಾಡಬೇಕು. ಅದೇ ಹೇಳಿಲ್ವಾ, ನಮ್ಮ ಬಾಸ್ ಅವರು ಪುಣ್ಯಣ್ಣವರು ಹೇಳ್ತಾರೆ, ನಾವು ಎಲ್ಲಿದ್ದೀರಿ, ನಾವೇನು ಮಾತಾಡ್ತಾಯಿದ್ದೀರಿ, ನಾವು ಯಾರ ಜೊತೆ ಇದ್ದೀರಿ, ಈ ಮೂರು ನಾವು ತಿಳ್ಕೊಂಬಿಟ್ರೆ ಜೀವನ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅನ್ನೋದು. ನಾವು ಎಲ್ಲಿದ್ದೀರಿ, ನಾವೇನು ಮಾತಾಡ್ತಾಯಿದ್ದೀರಿ, ನಾವು ಯಾರ ಜೊತೆ ಇದ್ದೀರಿ. ಓಕೆನಾ, ಒಬ್ಬೊಬ್ಬರ ಹತ್ರ ಒಂದೊಂದು ಪಾಠ ಕಲ್ತಿದ್ದೀನಿ. ನಮ್ಮ ನವೀನಣ್ಣ ಹತ್ರ ಏನು ಪಾಠ ಕಲ್ತಿದ್ದೀನಿ ಅಂದರೆ, ನಮ್ಮ ಪುಣ್ಯಣ್ಣ ಹತ್ರ ಅದು ಕಲಿತೆ. ಪುಣ್ಯಣ್ಣ ಅವರು ರಾಜೇಶ್ ಅಣ್ಣ ಅವ್ರ ಹತ್ರ ಎಲ್ಲ ಅದು ಕಲಿತೆ, ನಮ್ಮ ಬಾಸ್ ಅವ್ರ ಹತ್ರ. ಆಯಿತಾ, ನಮ್ಮ ನವೀನಣ್ಣ ಹತ್ರ ಏನು ಕಲಿತೆ ಅಂದರೆ, ಅತಿ ವಿನಯಂ ಅತಿ ಗೌರವಂ. ನಾವು ಅತಿಯಾಗಿ ಭಯ ಪಡೋದು, ಅತಿಯಾಗಿ ಗೌರವ ಕೊಡೋದು ಎರಡೂ ತಪ್ಪು ಅಂತ. ಆಯಿತಾ, ಅದು ಹೆಂಗಿರುತ್ತೆ ಗೊತ್ತಾ, ಮುಂದೆ ಇರೋ ವ್ಯಕ್ತಿಗೆ ನಾವು ಏನು ಹೇಳಿದ್ರು ಆ ಅಕ್ಷರ ಬೆಲೆ ಗೊತ್ತಿರಲ್ಲ. ಆ ಅಕ್ಷರ ಬೆಲೆ ಗೊತ್ತಿಲ್ಲದಾಗ ನಾವು ಏನೇನೋ ಮಾತಾಡ್ತೀರಿ. ಅವ್ರ ಅಕ್ಷರದಿಂದ ಭಾವನೆ, ಅವ್ರ ಭಾವನೆ ಏನೇನಿರುತ್ತೋ ನಮಗೆ ಗೊತ್ತಾಗಲ್ಲ. ಅವ್ರ ವ್ಯಕ್ತಿತ್ವ, ಆ ವ್ಯಕ್ತಿತ್ವನ ನಾವು ಫಸ್ಟು ತಿಳ್ಕೊಬೇಕು. ಅರ್ಥ ಮಾಡ್ಕೊಳೋದು ಬೇರೆ, ತಿಳ್ಕೊಬೇಕು. ಆಮೇಲೆ ನಮ್ಮ ಸಂಭಾಷಣೆ ಮುಂದುವರಿಸ್ಬೇಕು ಅಂತಾರೆ. ಆಯಿತಾ, ಅದಕ್ಕೆ ಅವ್ರು ಯಾವಾಗೂ ಸ್ಕ್ರೀನ್ ಪ್ಲೇ ಅಂದರೆ ಏನು, ಸ್ಕ್ರೀನ್ ಪ್ಲೇ ಅಂದರೆ ನಾನು ಕತೆ ಹೇಳ್ದಾಗಲ್ಲ ಹೆಣ್ಣಂಗೆ ಹೇಳೋದು. ನಾನು ಕತೆ ಹೇಳ್ಬೇಕು ಅನ್ನಿಸ್ದಾಗಲ್ಲ ನಾನು ಹೆಣ್ಣಂಗೆ ಹೇಳೋದು, ಅಣ್ಣ ಕತೆ ಹೇಳಬೇಕು ಅಂತ. ಅಣ್ಣ ಯಾವಾಗೂ ಬೈತಾರೆ, ಸ್ಕ್ರೀನ್ ಪ್ಲೇ ಕಲಿ ಅಂತ. ಅಂದರೆ ಸ್ಕ್ರೀನ್ ಪ್ಲೇ ಅಂದರೆ ಇವಾಗ ನಾನು ಹೇಳ್ತಾರ ಕತೆ ಯಾವ ಥರ ಇರುತ್ತೆ, ಯಾವ ಡೇಟು, ಯಾವ ಟೈಮು, ಯಾವ ಥರ ವಿಜುವಲ್ಸ್ ಇರುತ್ತೆ, ಆ ಸನ್ನಿವೇಶ ಹೆಂಗಿರುತ್ತೆ ಅಂತ ನಾವು ಒಬ್ರ ಹತ್ರ ಹೇಳ್ಬೇಕಾದ್ರೆ ನಮಗೆ ಅದು ಗೊತ್ತಾಗಲ್ಲ. ಮುಂದೆ ಇರೋ ವ್ಯಕ್ತಿ ನಮಗೆ ಏನು ಬಿಂಬಿಸ್ತಾರೋ ಅದೇ ರಾಮ್ ಗೋಪಾಲ್ ವರ್ಮ ಅವರು ಸರ್ ಹೇಳಲ್ವಾ, ಉಪೇಂದ್ರ ಸರ್ ಹೇಳ್ತಾರೆ, ನನ್ನ ಫಿಲಮ್, ನನ್ನ ಸಿನಿಮಾ, ನನ್ನ ಬರವಣಿಗೆ ನನ್ನ ಇಷ್ಟ. ಇವಾಗ ರೀಸೆಂಟಾಗಿ ಬಂದರೆ ಪ್ರಶಾಂತ್ ನೀಲ್ ಅವರು ಅಷ್ಟೇ, ಉಗ್ರಂ ಫಿಲಮ್ ನನಗೆ ಫೇವ್ರೇಟು. ಆದರೆ ಅದೇ ನನ್ನ ಫೇವ್ರೇಟ್ ಹೀರೋನ ಹಾಕ್ಕೊಂಡು ತೆಲುಗಲ್ಲಿ ತೆಗೆದ್ರು ಸಲಾರ್. ನಾನು ಸಲಾರ್ ಫಿಲಮ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ಪ್ಲೇ ಅವರು ವಿಜುವಲ್ಸ್ ಹೋಗ್ತಾ ಇದ್ರೆ ನಾನು ಸ್ಕ್ರೀನ್ ಪ್ಲೇ ಹೇಳ್ತಾ ಇದ್ದೀನಿ. ಆ ವಿಜುವಲ್ಸ್ ನಾನು ಬೇರೆ, ಉಗ್ರಮಲ್ಲಿ ಬೇರೆ ವಿಜುವಲ್ಸ್ ಇದೆ, ಸಲಾರಲ್ಲಿ ಬೇರೆ ವಿಜುವಲ್ಸ್ ಇದೆ, ಆದರೆ ಫೀಲ್ ಒಂದೇ ಇದೆ, ಭಾವನೆ. ಓಕೆನಾ, ಬರವಣಿಗೆ ಅವ್ರು ಹೇಳ್ತಾರೆ ನನ್ನ ಸಿನಿಮಾ ನನ್ನ ಇಷ್ಟ, ನನ್ನ ಬರವಣಿಗೆ ಅಂತ. ಅದೇ ಥರ ನಮ್ಮ ವ್ಯಕ್ತಿತ್ವ ನಮ್ಮಿದು, ನಮ್ಮ ಬರವಣಿಗೆ ಇನ್ನೊಬ್ರಿಗೆ ಅರ್ಥ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಒಂದೇ ಬುಕ್ಕನ್ನ ಓದ್ಬಿಟ್ಟು ನಾವು 10 ಬುಕ್ಕನ್ನು ಬರಿಬೋದು, 10 ಬುಕ್ಕನ್ನು ಓದ್ಬಿಟ್ಟು ಒಂದು ಬುಕ್ಕನ್ನ ಬರೆಯೋಕ್ಕಾಗಲ್ಲ. ನಾವು ಒಂದು ಪುಸ್ತಕನ ಓದ್ಬಿಟ್ಟು 10 ಪುಸ್ತಕನ ನಾವು ಬರಿಬೋದು, ಆದರೆ 10 ಪುಸ್ತಕನ ಓದ್ಬಿಟ್ಟು ಒಂದು ಪುಸ್ತಕ ಬರೆಯೋಕ್ಕೆ ಆಗಲ್ಲ. ಯಾಕೆ ಗೊತ್ತಾ, ಅದು ಅರ್ಥ. ಒಂದು ಪುಸ್ತಕ ಬರೆಯೋದು, ಒಂದು ಪುಸ್ತಕ ಓದ್ಬಿಟ್ಟು 10 ಪುಸ್ತಕ ಬರೆಯೋದು ನಮ್ಮ ನಂಬಿಕೆ ಮುಂದೆ ಅನ್ನೋದು ಇದೆ ಅನ್ನೋದೇ. ಅದೇ ಥರ ನನ್ನ ಪಾದಯಾತ್ರೆ ಏನಕ್ಕೆ ಅಂದರೆ, ಒಂದನ್ನು ನಾವು ಮುಟ್ಟಬೇಕಂದ್ರೆ ಅದು ಮುಟ್ಟಲೇಬೇಕು, ಅದು ನಮ್ಮ ಪ್ರಯತ್ನ. ಅದನ್ನು ಮುಟ್ಟಿದ್ರೆ ನೆಕ್ಸ್ಟ್ ಗೆಲುವಿಗೆ ನಾವು ಕೈ ಹಾಕ್ಬೋದು. ಆಯಿತಾ, ನಾಳೆ ಅನ್ನೋ ನಂಬಿಕೆ ಇದೆ, ಗೆಲ್ತೀನಿ ಅನ್ನೋ ನಂಬಿಕೆ. ಇವತ್ತು ಸೋಲ್ತಿದ್ದೀನಿ, ನಾಳೆ ಸೋಲ್ತೀನಿ. ಎಲ್ಲರೂ ಅಷ್ಟು, ಇವತ್ತು ಸೋಲ್ತಾರೆ, ನಾಳೆ ಗೆಲ್ತಾರೆ. ಓಕೆನಾ, ನಾಳೆ ಗೆದ್ದವರು ನಾಳಿದ್ದು ಗೆಲ್ಲಲೇಬೇಕು ಅಂತ ಪ್ರಯತ್ನ ಪಟ್ಟೇ ಪಡ್ತಾರೆ. ಅದಕ್ಕೆ ಗೆದ್ದೇ ಗೆಲ್ಲುವೆನು ಒಂದು ದಿನ, ಗೆಲ್ಲಲೇಬೇಕು ಮರುದಿನ, ಗೆದ್ದು ತೋರಿಸು ಈ ದಿನ.
ಓಂ ನಮಃ ಶಿವಾಯ.